ಓಕೆ, ಟೋಟಲಿ ಏನಂತಂದರೆ ನಮ್ಮ ಕಡೆಯಿಂದ ಹುಡುಗರೆಲ್ಲರೂ ಕೂಡ ಟ್ರಿಪ್ಪಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಇರೋದೊಂದು ಜೀವನ. ಸೊ ಬಹುದಿನಗಳ ಕನಸು. ಆ್ಯಕ್ಚುಲಿ ಇದು ಒಂದು ನಮಗೆ ಮೆಮೊರೀಸ್ ಥರ ನಮ್ಮ ಫೈನಲ್ ಇಯರ್ಗೆ. ಇಲ್ಲಿಂದ ಏನೇನಾಗುತ್ತೋ ನನಗಂತೂ ಗೊತ್ತಿಲ್ಲ. ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಅಂದರೆ ಜಸ್ಟ್ ಇದೀಗ ತನ ಇನ್ನೂ ಪೂಜೆ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ನೋಡ್ಕೊಳ್ಳೋಣ ಹೋಗಿ ಏನೇನೆಲ್ಲ ಮಾಡ್ತಾರೆ, ಏನು ಕಟ್ಟು ಏನೇನೆಲ್ಲ. ನಮ್ಮ ಕಡೆ ಏನೇ ಒಂದು ಕೆಲಸ ಮಾಡ್ಲಿಕ್ಕಂತ ಮುಂಚೆ ಒಂದು ಪೂಜೆ ಮಾಡೋದು ಪ್ರತೀತಿ. ಸೊ ಹಂಗಾಗಿ ಎಲ್ಲ ಹುಡುಗರು ಪೂಜೆ ಮಾಡ್ಲಿಕ್ಕಂತ ರೆಡಿ ಆಗಿದ್ದಾರೆ. ಸೊ ಇವರೆಲ್ಲ ಇದರಲ್ಲಿ ನಮ್ಮ ಪೂಜಾರಿ ಅದನಪ್ಪ, ಪೂಜಾರಿ ಅದನು ಅವನೇ ಅಲ್ಲ. ನೀವೆಲ್ಲ ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ಬಿಡ್ತೀರ ಅಂದ್ಕೊಂಡಿದ್ದೆ. ಇವರೇ ಪೂಜಾರಿ. ಇವರು ನಮ್ಮ ಅಜರ ಅಜರ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಪೂಜೆ ಸ್ಟಾರ್ಟ್ ಆಯ್ತು ಅಂತ ಹುಡುಗರು ರೆಡಿ ಮಾಡ್ಕೊಂಡ್ರು. ಏ ಭಕ್ತಿ ಭಾವ ಏನಿಲ್ಲ ಅನ್ನೋದು. ಹಾ ಈ ತರ ಅಜ್ಜಾರ ಅಂತಂದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರಪ್ಪ. ಇವ್ರು ಯಾರು? ಇವರು ನಮಸ್ಕಾರ. ಗಿರೀಶ್ ಅವ್ರ ರೌಡಿ ರೌಡಿ ಬಯಲಿರುತ್ತೆ ನೋಡ್ಲಿ, ಅದೇನು ಬಯಲಿರುತ್ತೆ ನೋಡ್ಲಿ. ನಮಸ್ಕಾರ ಅಣ್ಣ. ಯಾಕೋ ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ. ಏನಾಗಿತ್ತು ಎಲ್ಲರೂ ಸರ್ರ 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 ಅರಳಿತ ಮುಖ ಕಂಗ್ರಾಚುಲೇಷನ್ ಬ್ರದರ್. ಹುಡುಗರು ನಮ್ದು ಎಲ್ಲ ಯಾವ ರೀತಿ ಜೋಶ್ ಇದೆ ಕೇಳ್ಕೊಂಬರ. ಅಣ್ಣ ಹುಲಿ ನೀನು ಉತ್ತರ ಕರ್ನಾಟಕ ಅಲ್ಲೇ ಕಾಡೇ ಬಿಡ್ಬಾರ್ದು ನೀನು. ಹಲವಾನ ಸಿಕ್ಕಿದ್ದೆ ಶಿವ ಅಂತ. ಬರೋ ಅಂತಂದ್ರು ಒಬ್ಬೊಬ್ಬನು ಇಲ್ಲಿ ಕಾಣಿಸ್ತಾರ. ಏ ಬರ್ರಿ ಅಲ್ಲೇ ಸಾಕು ರೀ. ಏನ್ ನೋಡ್ರಿ ಏನು ಅಯ್ಯೋ ಇದಂತ್ರ ಜೀವನ. ಈಗ ಎದ್ದು ಬಿಟ್ಟು ಯಾವ ಜೀವನ ಏನು ಇವ್ರದ್ದು. ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತ ಯಾವಾಗ್ಲೂ ಶೋ ಕೊಡ್ತಿರ್ತೀಯಲ್ಲ. ಕಳ್ಸಯ್ಯ ನಿನ್ ಮೊಮ್ಮಕ್ಕಳನ್ನ ಸಿಂಗಲ್ ಆಗಿಲ್ಲ ಸಿಂಹ ಬೈಟೆ. ನೋಡ್ರನ್ನ ಬರಕಾಗಿಲ್ಲ ಒದ್ದಾಡ್ತಪ್ಪ.
ಸಿರಿಸಿ ಮೂಕಾಂಬಿಕಾ ದೇವಸ್ಥಾನ ಮುಗಿಸ್ಕೊಂಡು ಈಗ ಹುಂಚಹಳ್ಳಿ ಜಲಪಾತ ಹುಡುಗರು ಹೋಗ್ತಿದಾರ. ಸೊ ಹಿಂದೆ ಹೋಗ್ಬಿಡೋಣ ಅಷ್ಟೇ, ಯಾಕಂತಂದ್ರೆ ಮತ್ತೆ ನಾವು ದೂರ ಆಗ್ತಂದ್ರೆ ಇಲ್ಲಿದ್ದ ಏನೋ 500 ಮೀಟ್ರ್ ಇದೆ ಅಂತೆ. ಸೊ ಹುಡುಗ ಶಾರ್ಟ್ಸ್ ಹಾಕೊಂತಂದ್ರು, ಆದರೂ ಹಂಗೆ ಹೋಗ್ತಿದ್ದೀನಿ. ನೋಡೋಣ ಏನೇನಾಗ್ತದೆ ಅಂತ ಗೊತ್ತಿಲ್ಲ. ಸೊ ಚೆನ್ನಾಗಿದೆ ಅನ್ಕೊಂಡಿರ್ತೀನಿ, ಯಾಕಂದ್ರೆ ಇಲ್ಲಿವರೆಗೂ ಕೂಡ ಬಂದಿರ್ತಕ್ಕಂಥದ್ದು. ನೋಡೋಣ ಹುಡುಗರು ಹೋಗ್ತೀನಿ. ಹುಡುಗರು ಏನಾದರೂ ಫೋಟೋ ಹೊಡ್ಕೊತ ಕೂತ್ಬಿಟ್ರೆ ಮುಗೀತು ನೋಡಪ್ಪ. ಹಂಗೆ ಎಲ್ಲರೂ ಹೊಡ್ಕೊಂಡು ಕೂತ್ಬಿಟ್ರೆ ನೋಡ ಅಣ್ಣ ಹಂಗೆ ಓಡಿ ಹೋಗ್ತಾನೆ. ಹಂಗೆ ರೀಲ್ಸ್ ಮೇಲೆ ರೀಲ್ಸ್ ಹುಡ್ರು. ಅಣ್ಣ ಎಲ್ಲ ಬಂದು ಕುಂತ್ಕೊಂಡ್ರೆ ಮಾತ್ರ ಇಲ್ಲಿ ಅಣ್ಣ ಇಲ್ಲಿ ನಿಂತ್ಕೊಂಡ್ರ ನೀವು ಏನು ಸಿಗಲ್ಲ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಹೊಕ್ಕುವ ಆಳಲ್ಲ. ಆ್ಯಕ್ಚುಲಿ ಏನಂತಂದ್ರೆ ಟ್ರಿಪ್ ನೋಡ್ಲಿಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಹೆಂಗೈತಂದ್ರೆ ಏನು ಕಾರಣನೇ ಹೊಲ್ತದೆ, ಬೇಕಾದ್ರೆ ತೋರಿಸ್ತೀನಿ. ಫುಲ್ ಫಾಗ್. ಸೊ ಫಾಲ್ಸೇ ಕಾಣ್ತಿಲ್ಲ, ಅಷ್ಟೊಂದು ಫಾಗ್ ಇದೆ ಅದು. ಈ ಫಾಲ್ಸ್ ಏನು ಕಾಣಬಲ್ತು, ಆದರೂ ಕಲರ್ ಮಕ್ಕಳು ನೋಡಿ ಫೋಟೋ ಶೂಟ್ ಯಾವ ರೀತಿ ನಡೀತಾರ. ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಬರ್ತದೆ. ಅಲ್ಲೇ ಫೋಟೋ ಹೊಟ್ಟೆ ಸತ್ ಮರೆ ಮೊದಲು ಊಟ ಮಾಡ್ಬೇಕಾಗೈತೆ ಸಾಕು. ಸ್ನೇಹ ಅಂದ್ರೆ ಕೆಡ್ಸದಲ್ಲ ಕಣೋ, ಕೊಡೋದು. ಅಣ್ಣ ತಂಗಿ ಮಂಡಳ ಊಟ ಮಾಡ್ರಪ್ಪ. ಸಾಮಾನುಗಳು ನಮ್ಮ ಇವ್ರುಗಳು ಅವ್ರುಗಳು ಸ್ವಲ್ಪ ತೆಗೀರಿ. ಏನೇನೆಲ್ಲ ಮಾಡಿದ್ರು ತೆಗೆದಲ್ಲಿ ಸಾಂಬಾರು ಮಾಡಿರಿ. ಇಲ್ಲಿ ಉಪ್ಪಿಟ್ಟು ಅಂದ್ರೆ ಸಾಂಬಾರು ಮಾಡಿರಿ. ಇಲ್ಲಿ ಸಾಂಬಾರಲ್ಲಿ ಉಪ್ಪಿಟ್ಟ ಗೌರವ್ರು. ಅಣ್ಣ ನೀವೇ ಮಾಡೋದ್ರಣ್ಣ? ಆನೆ ಮೇಲಿನ ಅಂಬಾರಿ ಸ್ಟಾಪ್ ಮಾಡಿ ಈಗ ಎಲ್ಲಿ ಹೊಂಟಿವಿ? ಜೋಗ ಜಲಪಾತ ನೋಡ್ಕೊಂಡಿವಿ. ಜೋಗ ಜಲಪಾತ ಕಂಬಾಯಿ ಅಣ್ಣ ನೋಡಿ ಮಳೆ ಎಲ್ಲ ಆದ್ರೂ ಹಾಕೊಂಡ ನೀ ತಣ್ಣ. ಈಗ ಎಂತ ಮಳೆ ಹತ್ತನಪ್ಪ, ಮಳೆ ಬರ್ತಂತ ಹೇಳ್ಕೊಂಡು ಮಗಿ ಮಳೆ ಅಲ್ಲ, ಮಳೆ ನೀರು ತೋರಿಸಬಾರ್ದಂತ ಅಣ್ಣ ನಾಯಕ ಕಡಿಸ್ಕೊಂಡ ನಾವು ನಾಲ್ಕು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನಾವು ಬರ್ತೀವಿ. ಸೆಲ್ಫಿ ಇಟ್ಕಂದ್ರೆ ಸರಿ ಹೋ ಸಾಕು. ಸರಿ ಹೋ ಮೈ ತಗೊಂಡಿಲ್ಲ. ನೈಟ್ ಶೃಂಗೇರಿಯಿಂದ ಬಂದುಬಿಟ್ಟು ನೈಟಲ್ಲಿ ಫಸ್ಟ್ ಹೇಗಿದ್ದಂದ್ರೆ ಅನ್ನಪೂರ್ಣೇಶ್ವರಿ, ಬೆಳಗ್ಗಿದ್ದನು ಕೂಡ ಅಂಬನ ದರ್ಶನ ತೊಗೊಂಡು ನೆಕ್ಸ್ಟ್ ಕಳಸ ಹೋಗುವಂಥ ಪ್ಲ್ಯಾನು. ಮತ್ತೆ ನಡೀರಿ ದರ್ಶನ ತೊಗೊಳ್ಳೋಣ. ದೇವಸ್ಥಾನದೊಳಗೆ ಹೋಗ್ಬೇಕಂತಂದರೆ ಹುಡುಗರೆಲ್ಲನೂ ಕೂಡ ಅಂತಂದರೆ ಶೇರಿಟಿ ಇರ್ಬೋದು. ನಮ್ಮ ಹುಡುಗರು ಹೋಗ್ತಿದಾರಲ್ರಿ ಅಲ್ಲಿ ಹೋಗೋಣ. ಅನ್ನಪೂರ್ಣೇಶ್ವರಿ ದೇವಿ ನೋಡಿಕೊಂಡು ಇಲ್ಲಿ ಕಳಸ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಫಾಲ್ಸ್ ಹೋಗೋದೆ. ಅಲ್ಲ ಇಲ್ಲಿ ಎಲ್ಲಿಗೆ ಹೋಗ್ತಿದ್ದೆ?
ರೋಡ್ ಸಿಂಗಲ್ ನಾ ಹೇಳ್ತೀನಿ ಕೇಳಿ ಅಲ್ಲಿ ಅಲ್ಲಿ ದನ ಕಾಣುತ್ತಲ್ಲ ಅಲ್ಲಿ ಬೇಕಾದ್ರೆ ಸಿಂಗಲ್ ಹಿಂಗೆ ಅಲ್ಲಿ ಸಿಂಗಲ್ ಅಲ್ಲಿವರೆಗೂ ಬಸ್ ಇಲ್ಲೆಲ್ಲೋ ಒಂದು ಬ್ರಿಡ್ಜ್ ಹತ್ರ ಬಂದ್ಬಿಟ್ಟು ಹುಡುಗರು ಏನೋ ಮಾಡೋಣ ಅಂತಂದ್ರು. ಈ ಥರ ಅಲ್ಲಲ್ಲಿ ಈ ಥರ ಇರ್ತವೆ. ಹುಡುಗರು ಬೈಕ್ ಹೊಡೋದ್ರಾಗ ರೆಡಿ ಆಗ್ಯಾರ. ಯಾವ್ದಿದ್ದು ಕಳಸದಿಂದ 1 ಕಿಲೋಮೀಟರ್ನು ಆಗಿಲ್ಲ ಅನ್ಸುತ್ತೆ. ಸರಮನೆ ಫಾಲ್ಸ್. ಹಾಯ್ ಫ್ರೆಂಡ್ಸ್ ಡೋಂಟ್ ರೈಟಾಗಿ ಬರ್ತಿದ್ದೇವೆ. ಸೂರ್ಯಮನೆ ಫಾಲ್ಸ್ ಆಯ್ತಾ. ಮಾರ್ಕ್ ಏನೋ ಟಿಕೆಟ್ ಏನೋ ತಗೊಳ್ತಿದಾರೆ ಅನ್ಸುತ್ತೆ ಇಲ್ಲಿ ಮೇ ಬಿ. ಓಕೆ ಕಾಣಿಸ್ತಿದೆ ನೋಡಿ. ಕಳಶೇಶ್ವರ ಗ್ರಾಮ ಅರಣ್ಯ ಸಮಿತಿ ಸುರಮನೆ ಜಲಪಾತ. ಹಿಂಗೆ 1.5 ಕಿಲೋಮೀಟರ್ 1 ಕಿಲೋಮೀಟರ್ ಆಗ್ಬೋದು ಹೋಗ್ಬೇಕು. ದಾರಿ ಸಾಗಲಿ ಮುಂದೆ ಹೋಗಲಿ ತೀರರ ವಚನ ಸೌರಭಾರ ಬಾಯ್ಸ್ ಹುಡುಗರು ಯಾವ ಹುಡುಗರು ಏನಪ್ಪ ಮರಿ ನೋಡ್ರಿ ನೋಡಿ ಇಲ್ಲ ಚಡ್ಡಿಲ್ಲದಿ ಹಿಂಗೆ ರಾಮನ್ ಕವರ್ ಮಾಡ್ಕೊಂಡು ಬ್ಲಾಕ್ ಇದು ಮ್ಯಾಚ್ ಬ್ಲಾಕ್ ಮ್ಯಾಚ್ ಆಗತ್ತ ವೈಟ್ ಮ್ಯಾಚ್ ಆಗಲ್ಲ ಕೊಂಡ ತಕೋ ಈ ಜರ್ಕಿನ ಅದಲ್ಲ ಏ ನಮ್ಮ ಜಸ್ಟ್ ವಾಟರ್ ಫಾಲ್ ಇಟ್ಸ್ ಎ ಫೀಲಿಂಗ್ ಅಕಾರ್ಡಿಂಗ್ ಟು ದೌಲ್ ಸಾಬ್ ಸುಂದರ ऐसा नशे की ಅಲ್ಲಿ ಕೊಡು ತಿನ್ನ ಸ್ನ್ಯಾಕ್ ತಿನ್ನೋದೆಲ್ಲ ವಿಡಿಯೋ ಮಾಡ್ಬೇಕ ಸಾತ್ ನೋಡ್ರಿ ನೀವು ಸಾತ್ ನೋಡಿ ಇಬ್ರು ನೀವು ದಕ್ಷಿಣ ಕನ್ನಡ ನೋಡ ಬಿಡ್ರಿ ನೀವಂತ್ರೆ ಹುಡುಗರು ಅಂತಿಂತ ರೋಡ್ನೇ ಬಂದು ಹೇಳಿದ್ರೆ ಏನ್ ಕುಡಿತೇವೆ ಬಸ್ನಾಗ ಹುಡುಗ್ರಿ ವ್ಯಾಪ ಎಲ್ಲ ಹಾಳಾಗಿ ಬಿಡವು ಮಲ್ಲ 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 ಮಕ್ಳ ಕಾಲಾಗೆ ಸಾಕಾಗಿ ಹೋಗ್ಬಿಟ್ಟಾಯ್ತು ನನಗೆ ಅಂತದ್ ಏನ್ ಮಾಡಿದ್ರಪ್ಪ ಅವ್ರ ಈತೊಂದು ಇಡೇಲಾಗಿ ಹೇಳ್ತಾನಂತ ತಿನ್ಬೇಕು ಕಾಯ್ಬೇಕು ಕುಡಿಬೇಕು ನೀ ಏನ್ರಪ್ಪ ನಿಜವಲ್ಲ ದುಡ್ಡು ಕೊಟ್ಟು ನರಕಕ್ಕೆ ಬಂದಂಗ ಆಯ್ತಾ ದುಡ್ಡು ಕೊಟ್ಟು ವಿಡಿಯೋ ಸ್ಕಿಪ್ ಇರ್ತದೆ ನೋಡಪ್ಪ ಹುಡುಗರು ಯಾವ್ದೋ ಒಂದು ಬ್ರಿಡ್ಜ್ ನೋಡಕ್ ಹೊಂಟವು ಎಲ್ಲವು. ಸೊ ಯಾವ ಬ್ರಿಡ್ಜ್ ಒಮ್ಮರೆ ನೆಲ್ಲಿಬೀಡು ಬ್ರಿಡ್ಜ್. ಹೋ ಯಾವ ಸಿನಿಮಾ ಶೂಟಿಂಗ್ ನಾ ನೋಡಿದ್ ಇವನ್ನೆಲ್ಲ ಅಲ್ಲ ಮಚ್ಚ ಇಲ್ಲದಿ ಬ್ರದರ್ ಯಾರು ಅಣ್ಣ ಇವ್ ಸಾಮಾನ್ಯ ಹೋದಲ್ಲ ಅಣ್ಣ ಇವ್ರು ಮಾಡೋ ಒಂದೊಂದು ಆಟಗಳು ಹ್ಯಾಂಗ ಕುಡ್ಕೊಂಡ್ ಬರ್ತಾರ ನೋಡು ಅಣ್ಣ.
ಬರೋಣ. ಕೊಟ್ಟ ಇವಳನ್ನ ನೋಡಿ ಊಟಕ್ಕಂತ ಅಲ್ಲಿ ಆ ಥರ ಒಬ್ರು ಕಳ್ಕೊಂಡ್ರೆ ಕೆಲವೊಂದಿಷ್ಟು ಜನ ಏನೋ ರಿಸರ್ಚ್ ಮಾಡಲಿಕ್ಕೆ ಎಲ್ಲೆಲ್ಲ ಹೋಗ್ತಾರಪ್ಪ. ಅರಳಿತೋ ಮುಖ ಅರಳಿತೋ ಮುದುಡಿದ ತಾವರ್ಯ ಅವರೇ ತೋರ್ಪಡಿಕೆ ಜೀವನ ಆಗೈತೆ ಭಾಗ್ಯ ಮಾಡೋದು ಜಿಗ್ಗಿ ಜಿಗ್ಗಿ ಜಿಗ್ಗದಕ್ಕ ಜಿಗ್ಗಿ ಜಿಗ್ಗಿ ಹುಡುಗರು ಇದಾರಪ್ಪ ಒಬ್ಬರು ರಾತ್ರಿ 3 ಗಂಟೆ ತನ ಆದ್ರೆ ಎದ್ದಿರ್ತಾರ. ಅವ್ರು ಯಾರಪ್ಪ ಅಂತಂದ್ರೆ ಬಜ್ಜ ರೆಡಿ ಹಾಕ್ತಿದ್ವಪ್ಪ.